ಒಂದು ಆಟೋ ಡ್ರೈವರ್ನ ಅಥವಾ ಒಂದು ಟ್ಯಾಕ್ಸಿ ಡ್ರೈವರ್ನ ಅವ್ರನ್ನ ಏಕವಚನದಲ್ಲಿ ಯಾಕೆ ಕರಿಬೇಕು? ಒಬ್ಬರು ಪೈಲಟ್ ನಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಮಗಿಂತ ನೀಟ್ಲಿ ಡ್ರೆಸ್ಡ್ ಆಗಿದ್ದಾರೆ. ಅವ್ರನ್ನ ನಾವು ಅವ್ರು ಬರ್ತಾ ಇದ್ದಂಗೆ ಜಾಗ ಕೊಡ್ತೀವಿ. ಅವರೇನೋ ಪೊಲೀಸ್ನವರೇನೋ ಇಂಟೆಲಿಜೆನ್ಸ್ನವರೇನೋ ಅನ್ನೋಷ್ಟು ಜಾಗ ಗೌರವದಲ್ಲಿ ಜಾಗ ಕೊಡ್ತೀವಿ. ಆದರೆ ಯಾಕೆ ಒಬ್ಬ ಆಟೋ ಡ್ರೈವರ್ ಬಗ್ಗೆ ಅಸಡ್ಡೆ? ನಮ್ಮ ಮನೆಯವ್ರು ಬರ್ತಾರೋ ಇಲ್ವೋ, ಬೆಳಗ್ಗೆ 4 ಗಂಟೆಗೆ ಕಾಯಲ್ವಾ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ? 130 ರೂಪಾಯಿ 150 ರೂಪಾಯಿ ದೋಸೆ ತಿನ್ನೋಕ್ಕೆ ನಾವು ರೆಡಿ ಇದ್ದೀವಿ, ಆದರೆ 10 ರೂಪಾಯಿ ಖುಷಿಯಿಂದ ಕೊಡ್ಲಿಕ್ಕೆ ರೆಡಿ ಇಲ್ವಲ್ಲ? ನಮ್ಮ ಮನೆಯಲ್ಲಿ ಒಬ್ರು ಇರಲ್ವ ಆ ಥರ? ಇಷ್ಟೇ ಸಮಾಜವನ್ನು ಜೋಡಿಸೋದು. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 108 ದಿನಗಳ ಸೀರೀಸ್. ಅದ್ಭುತವಾದ ಆಲೋಚನೆ, ನಮ್ಮ ಯೋಚನೆಗೆ ಒಂದು ಪ್ರಶ್ನೆ, ನಮ್ಮ ಜೀವನಕ್ಕೆ ಒಂದು ರೆಕ್ಟಿಫಿಕೇಷನ್, ಕರೆಕ್ಷನ್ಸ್. ನಾಳೆಯಿಂದ ಈ ಮುಂದಿನ ಕ್ಷಣದಿಂದ ಹೊಸ ಬದುಕು, ಹೊಸ ಆಯಾಮ. ದಿಸ್ ಈಸ್ ಆಲ್ ಅಬೌಟ್ 4Mನ ಈ ಒಂದು 108 ದಿನಗಳ ಸೀರೀಸ್. ಯೋಗಾತ್ಮ ಶ್ರೀಹರಿಯವರು ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಬೆಳಕು ಚೆಲ್ತಾ ಇದ್ದಾರೆ, ಸತ್ಯಾಸತ್ಯತೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ, ರಿಯಾಲಿಟಿ ಅಥವಾ ಲಾಜಿಕ್ ಏನು ಬದುಕಿನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದುವರಿತಾ ನಾವು ಈಗಾಗಲೇ ಒಂದಷ್ಟು ಸೀರೀಸ್ ಮಾತಾಡ್ತಾ ಬರ್ತಾ ಇದ್ದೀವಿ. ನಮಗೆ ಎಲ್ಲರೂ ಇಷ್ಟ ಆಗ್ತಾರೆ, ನಾವು ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ನೋದು ನಮಗೆ ತುಂಬ ಹಾಂಟ್ ಮಾಡುತ್ತೆ. ಯಾಕೆ ಹಾಗಾಗುತ್ತೆ? ನಮ್ಮ ಗೆಸ್ಟರ್ಸಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಎಸ್, ಗೆಸ್ಟರ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಯಾಕೋ ಯಾರಿಗೂ ಇಷ್ಟ ಆಗ್ತಿಲ್ವಲ್ಲ ಅನ್ನೋದು ನಮಗೆ ತುಂಬ ಕೊರಗುತ್ತೆ. ನಾವು ಯಾವಾಗಲೂ ಬೆಸ್ಟ್ ಆಗಿರಬೇಕು, ಎಲ್ರಿಗೂ ಫೇವ್ರೇಟ್ ಆಗಿರಬೇಕು, ಎಲ್ರಿಗೂ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು. ಇದು ಸಾಮಾನ್ಯವಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆಗದೇ ಇದ್ದಾಗ ಡಿಸಪಾಯಿಂಟ್ ಆಗ್ತಾರೆ, ಕೊರಗ್ತಾರೆ. ಕಾರಣಗಳು ಹೇಳ್ತಾ ಬಂದಿದ್ದೀನಿ, ಇನ್ನೊಂದಷ್ಟು ಹೇಳ್ಬೋದು. ನಿಮ್ಮ ಎಕ್ಸಾಂಪಲ್ಸ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಹೇಳಿ. ಬಸ್ ಸ್ಟ್ಯಾಂಡಲ್ಲಿ ಇಳಿತೀವಿ, ಎಲ್ಲ ಊರಿಗೆ ಹೋಗಿದ್ದೀವಿ, ವಾಪಸ್ ಬಂದಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿ ಇಳಿತೀವಿ. ಒಬ್ಬರು ಆಟೋ ಅವರು ಅಥವಾ ಕಾರ್ನವರು ನಮ್ಮನ್ನು ಡ್ರಾಪ್ ಮಾಡ್ತಾರೆ. ನಾವು ಅವರಿಗೆ ಆ ಆಟೋ ಫೇರನ್ನು ಅಥವಾ ಕಾರ್ ಫೇರನ್ನು ಕೊಡ್ತೀವಿ. ಲಗೇಜ್ ಯಾರು ಎತ್ತಿಡ್ತಾರೆ? ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಲಗೇಜನ್ನು ಅವ್ರು ಎತ್ತಿಡಬೇಕು ಅಂತ. ಯಾಕೆ ಎತ್ತಿಡಬೇಕು ಅವರು? ಅವ್ರ ಕೆಲಸ ಡ್ರೈವಿಂಗ್ ಅಷ್ಟೆ. ನೀವು ದುಡ್ಡು ಕೊಡ್ತಾ ಇರೋದು ಯಾವುದಕ್ಕೆ? ಕೂಲಿಗಲ್ಲ, ಅಷ್ಟೇ. ನೀವು ಲಗೇಜ್ ಇದ್ದರೂ ಇಲ್ಲದೇ ಇದ್ದರೂ ಅಷ್ಟು ದುಡ್ಡು ಕೊಡ್ತೀರಿ ಅಲ್ವಾ? ನಾವು ಸಾಧಾರಣ ಏನು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ? ಲಗೇಜು ಎತ್ತಿಡ್ಲಿ, ಒಳಗೆ ಕೆಳಗಿಳಿದ ಮೇಲೆ ಎತ್ತು ಕೊಡಲಿ ಅಂತ. ಇಲ್ಲಿ ಸಣ್ಣ ಗೆಸ್ಚರ್, ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಅಂದಿಲ್ಲ. ಸಪೋಸ್ ರಿಕ್ವೆಸ್ಟ್ ಮಾಡಿದಾಗಲೂ ಅವ್ರು ಇಲ್ಲ ಅಂದರೆ ಅದರ ರೈಟ್. ಅವ್ರು ಎತ್ತಿ ಏನೂ ಇಲ್ಲ, ಜಗಳ ಆಡೋವಂಥದ್ದೆಲ್ಲ ಏನಿಲ್ಲ. ಮತ್ತು ಒಂದು ಆಟೋ ಡ್ರೈವರ್ನ ಅಥವಾ ಒಂದು ಟ್ಯಾಕ್ಸಿ ಡ್ರೈವರ್ನ ಅವ್ರನ್ನ ಏಕವಚನದಲ್ಲಿ ಯಾಕೆ ಕರಿಬೇಕು? ನಾವು ಸಾಧಾರಣ ಅಂದ್ಬಿಡ್ತೀವಿ. ಏನಂತ? ಆಟೋ ಬಾಯಿಲಿ, ಆಟೋ ಬಾಯಿಲಿ. ಅವ್ರಿಗೆ ಹೆಸರು ಇಲ್ವಾ? ಇಲ್ಲಪ್ಪ, ಬನ್ನಿ ಇಲ್ಲಿ ಅಂತ ಕರಿಬೋದಲ್ವ? ಯಾಕೆ ಗೌರವ ಕೊಡ್ತಾ ಇಲ್ಲ ನಾವು? ಒಂದು ಕಾರ್ ಡ್ರೈವರ್ ಆಗಿರ್ಬೋದು, ಫ್ಲೈಟ್ ಅವ್ರನ್ನ ಹಂಗೆ ಕರಿತೀವ? ಅವರು ಡ್ರೈವರೇ, ಕರಿತೀವ ಹಾಗೆ? ಒಬ್ಬರು ಪೈಲಟ್ ನಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಮಗಿಂತ ನೀಟ್ಲಿ ಡ್ರೆಸ್ಡ್ ಆಗಿದ್ದಾರೆ. ಅವ್ರನ್ನ ನಾವು ಅವ್ರು ಬರ್ತಾ ಇದ್ದಂಗೆ ಜಾಗ ಕೊಡ್ತೀವಿ. ಅವರೇನೋ ಪೊಲೀಸ್ನವರೇನೋ ಇಂಟೆಲಿಜೆನ್ಸ್ನವರೇನೋ ಅನ್ನೋಷ್ಟು ಜಾಗ ಗೌರವದಲ್ಲಿ ಜಾಗ ಕೊಡ್ತೀವಿ. ಆದರೆ ಯಾಕೆ ಒಬ್ಬ ಆಟೋ ಡ್ರೈವರ್ ಬಗ್ಗೆ ಅಸಡ್ಡೆ? ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ವಾ? ನಮ್ಮ ಮನೆಯವ್ರು ಬರ್ತಾರೋ ಇಲ್ವೋ, ಬೆಳಗ್ಗೆ 4 ಗಂಟೆಗೆ ಕಾಯಲ್ವಾ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಎಲ್ಲೋ ಒಂದು ಕಡೆ ಕಾಯಲ್ವಾ? ಟ್ಯಾಕ್ಸಿ ಡ್ರೈವರ್ಗಳನ್ನು ನೋಡಿದ್ದೀನಿ, ಅವ್ರು ನಿದ್ದೆ ಮಾಡುವಂತಹ ಟೈಮ್ 4 ಗಂಟೆ 3 ಗಂಟೆ, ಆದರೆ ಅಲ್ಲಿ ಬಂದು ಕಾಯ್ತಾರೆ. ಅಂದರೆ ಅವರ ಮನೆಗೆ ಒಂದಷ್ಟು ಹಣದ ಅವಶ್ಯಕತೆ ಇರುತ್ತೆ. ಅಷ್ಟೊತ್ತಿನಲ್ಲಿ ಕೆಲಸ ಮಾಡಿದ್ರೆ 1.5 ಡ್ಯೂಟಿ ಸಿಗುತ್ತೆ ಅವ್ರಿಗೆ, 1.5 ಮೀಟರ್ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಸಿಗುತ್ತೆ. ನಿದ್ದೆಯನ್ನು ಸ್ಯಾಕ್ರಿಫೈಸ್ ಮಾಡಿ ತನ್ನ ಮನೆಯನ್ನು ಮೇಂಟೈನ್ ಮಾಡಬೇಕು ಅಂತ ಅನಿಸಲ್ವ ಅವ್ರಿಗೆ? ಈ ಗೆಸ್ಚರ್ ಇಷ್ಟು ಬಂದರೆ ನಮಗೆ ಆ ಸೆಕ್ಟರ್ನವರು ನಮ್ಮನ್ನು ಗೌರವ ಕೊಡಲಿಕ್ಕೆ ಶುರು ಮಾಡ್ತಾರೆ. ಅದು ಪ್ರಾಕ್ಟಿಕಲ್ ಕೂಡ, ಇಮೋಷನಲ್ ಕೂಡ. ನೀವು ಹೇಳಿದ್ದು ಯಾಕೆ ನಾವು ಗೌರವ ಕೊಡಲ್ಲ? ಕೊಡಬೇಕಲ್ವ? ಗೌರವಗಳು ಭಿಕ್ಷುಕರಾದರೂ ಗೌರವ ಕೊಡಬೇಕು. ಅದೊಂದು ವ್ಯಕ್ತಿ, ಅದೊಂದು ಜೀವ. ಅದು ನಾವು ಹೀಗೆ ಇರ್ತೀವ, ತುಂಬ ಆರೋಗ್ಯವಾಗಿ, ತುಂಬ ಚೆನ್ನಾಗಿ. ನಾವು ಒಂದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಮ್ಮನ್ನು ಕರ್ಕೊಂಡೋಗಿ ICUನಲ್ಲಿ ಹಾಕಿದ ಮೇಲೆ ನಮಗೂ ಅದೇ ಸ್ಥಿತಿ ಅಲ್ವಾ?
ಯಾವಾಗ ನಾವು ಗೌರವ ಕೊಡ್ಲಿಕ್ಕೆ ಶುರು ಮಾಡ್ತೀವಿ ಆವಾಗ ಅಷ್ಟೇ ನಮಗೆ ಗೌರವ ತಗೊಳ್ಳೋಕ್ಕೆ ಅರ್ಹತೆ ಬರೋದು. ಗೌರವ ಕೊಡುವಂಥ ಜಾಗಗಳು ನಿಮಗೆ ಹೇಳ್ತಾ ಇದ್ದೀನಿ. ಹೋಟೆಲಲ್ಲಿ ಸರ್ವ್ ಮಾಡ್ತಾರೆ, ಗೌರವ ಕೊಡಿ. ಏಕವಚನದಲ್ಲಿ ಯಾಕೆ ಕರಿಬೇಕು? ಬಹುವಚನದಲ್ಲಿ ಕರೀರಿ, ಗೌರವದಲ್ಲಿ ಕರೀರಿ, ಹತ್ತಿರ ಇದ್ದರೆ ಪ್ರೀತಿಯಲ್ಲಿ ಕರೀರಿ. ಗೌರವದಲ್ಲಿ ಬರುವಾಗ ಒಂದು ಸ್ವಲ್ಪ ಟಿಪ್ಸ್ ಕೊಡಿ. 130 ರೂಪಾಯಿ 150 ರೂಪಾಯಿ ದೋಸೆ ತಿನ್ನೋಕ್ಕೆ ನಾವು ರೆಡಿ ಇದ್ದೀವಿ, ಆದರೆ 10 ರೂಪಾಯಿ ಖುಷಿಯಿಂದ ಕೊಡ್ಲಿಕ್ಕೆ ರೆಡಿ ಇಲ್ವಲ್ಲ. ನಾವು ಕಾರ್ ಪಾರ್ಕ್ ಮಾಡ್ತೀವಿ ಹೊರಗಡೆ, ಎಲ್ಲಿ? ಹೋಟೆಲ್ಗಳಲ್ಲಿ, ಬೇರೆ ಕಡೆ. ಆ ಸೆಕ್ಯೂರಿಟಿಯವರು ಏನೋ ನೋಡ್ಕೋತಾ ಇದ್ದಾರೆ, ಅವ್ರು ಬಂದು ಪಾರ್ಕ್ ಮಾಡಿಸ್ತಾರೆ, ಅವ್ರಿಗೆ ಅಲ್ಲಿ ಸಂಬಳ ಕೊಡ್ತಾರೆ ಕರೆಕ್ಟ್. ನಿಮ್ಗೊಂದು 10 ರೂಪಾಯಿ ತೆಕ್ಕೊಡೋಕ್ಕೆ ಕಷ್ಟವಾ? ಅವ್ರು ನೋಡಿಕೊಂಡು ಸುಮ್ಮನೆ ನೀವು ಗುದ್ದಿದ್ರೂ ನೋಡ್ಕೊಂಡಿದ್ರೆ ಅವರು 10 ರೂಪಾಯಿ ಕೊಟ್ಟು ನೋಡೋಣ, ಅವ್ರು ಸರಿಯಾಗಿ ನಡೆಸ್ಕೋತಾರೆ. ಅಂದರೆ ನಮ್ಮ ಕಾರು ಗುದ್ದದೇ ಇರೋಷ್ಟು ಕೇರ್ ಅವ್ರು ತಗೋತಾರೆ. ಒಂದು ಗುದ್ದಿದ್ರೆ 10,000 ರೂಪಾಯಿ ಖರ್ಚಾಗಲ್ವ ಕಾರಿಗೆ? 5,000 ಖರ್ಚಾಗಲ್ವ? 10 ರೂಪಾಯಲ್ಲಿ ನಮಗೇನಾಗ್ಬಿಡುತ್ತೆ? ಸೊ ಈ ಒಂದು ಸಂತೋಷ ನೋಡ್ಬೋದಲ್ವಾ? 10 ರೂಪಾಯಿ ಹೀಗೆ 10 ಜನ ಕೊಟ್ಟರೆ 100 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಒಬ್ಬರ ಊಟ ಕೂಡ ಸಾಲಲ್ಲ. ತನ್ನ ಮನೆಯಲ್ಲಿ ಇವರೆಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದಿದ್ದಾರೆ ಅಂದರೆ ಅರ್ಥ ಅವರ ಮನೆಯಲ್ಲಿ ಅವರ ಅವಶ್ಯಕತೆ ಇದೆ. ಅದರಲ್ಲಿ ಎಷ್ಟೋ ಜನ ವಯಸ್ಸಾದವ್ರು ಬರ್ತಾರೆ, 50-60 ವರ್ಷ ಆದಮೇಲೆ ಸೆಕ್ಯೂರಿಟಿ ಗಾರ್ಡ್ ಆಗ್ತಾರೆ. ಅಲ್ಲಿ ಎಲ್ಲೋ ಕೆಲಸ ಮುಗಿದೋಗಿರುತ್ತೆ, ಅವರಿಗೆ ರಿಟೈರ್ ಆಗಿಬಿಟ್ಟಿರ್ತಾರೆ. ಆದರೆ ಮನೆಯಲ್ಲಿ ಗೌರವ ಬೇಕು, ಸಂಪಾದನೆ ಇಲ್ಲದೆ ಗೌರವ ಸಿಗಲ್ಲ ಅಂತೇಳಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೋತಾರೆ. ಅಂದರೆ ನನಗೆ ಅನ್ನಿಸ್ತಾ ಇರೋದು ಏನು ಗೊತ್ತಾ, ಆ್ಯಕ್ಚುಲಿ ಇದು ತುಂಬ ಇಮೋಷ್ನಲ್ ಇದು ಆಸ್ಪೆಕ್ಟು. ಯಾರೋ ಒಬ್ರು ನಮಗೋಸ್ಕರ ಏನೋ ಸಣ್ಣ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೂ ಎಷ್ಟು ಬೆಲೆ ಮರ್ಯಾದೆ ಗೌರವ ಕೊಡಬೇಕು. ಅವ್ರ ಮನೆ ತನಕ ಹೋಗಿ ಅವ್ರ ಮನೆ ಪರಿಸ್ಥಿತಿ ಏನಿರ್ಬೋದು ಅಂತ ಯೋಚನೆ ಮಾಡಿ ಅನಲೈಸ್ ಮಾಡಿ ನಾವು ಇಲ್ಲಿ ಒಂದು ಗೆಸ್ಚರ್ ತೋರಿಸೋದಿದೆಯಲ್ಲ, ಆ ನಿಮ್ಮ ಆಲೋಚನೆಗೆ ನಮಸ್ಕಾರ. ನನಗೆ ಲಾಸ್ಟ್ ಟೈಮು ಎಲ್ಲೋ ಹೇಳಿದ್ದೆ, ಒಬ್ಬರು ಅಜ್ಜ ಬರೋರು ನಮ್ಮ ಮನೆಗೆ ಸೊಪ್ಪು ಕೊಡೋಕ್ಕೆ. ನಮ್ಮ ಮನೆಗೆ ಅಂತಲ್ಲ, ಆ ರಸ್ತೆಗೆ ಬರೋರು ಬಂದಾಗ ನಾನು ಅವ್ರಿಗೆ ನಂಗೆ ಗೊತ್ತಾಗ್ತಾಯಿತ್ತು. ಒಂದು ಸಲ ಒಂದು 20 ರೂಪಾಯೋ 30 ರೂಪಾಯಿಗೆ ತೊಗೊಂಡೆ. ಸ್ವಲ್ಪ ಮಳೆ ಬರ್ತಾಯಿತ್ತು ಅವತ್ತು, ಬೆಳಗಿನ ಹನಿ. ಮನೆ ಒಳಗೆ ಕರೆದೆ, ಕಾಫಿ ಕೊಟ್ಟೆ. ಮನೇಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೊಂದು 70 ವರ್ಷ ಆಗಿರಬೇಕು, ಸೈಕಲಲ್ಲಿ ಬರೋರು. 70 ವರ್ಷದವರು. ಅವ್ರು ಹೇಳಿದ್ರು, ನನಗೆ ನನ್ನ ಮನೇಲಿ ಮಗ ಸೊಸೆ ಇದ್ದಾರೆ, ಆದರೆ ನಾನು ಏನಾದರೂ ತೊಗೊಂಡು ಹೋಗದೇ ಇದ್ದರೆ ಇವತ್ತು ನನಗೆ ಊಟ ಇರಲ್ವಲ್ಲ. ಒಂದು ಸ್ವಾಭಿಮಾನ. ಎರಡನೇದು ಅವರ ಹಂಗಿನಲ್ಲಿ ನಾನು ಬದುಕಬೇಕಲ್ಲ ಅಂತ. ಇವತ್ತಿಗೂ ನಮ್ಮ ಆರ್ಗನೈಸೇಷನ್ಗೆ ಒಬ್ಬರು 25 ವರ್ಷದಿಂದನೂ ಕೊರಿಯರ್ ಹಾಕ್ತಾಯಿದ್ದಾರೆ. ಅವರೇ ಪೇಪರು ಹಾಕ್ತಾರೆ. ಬೆಳಿಗ್ಗೆ ಒಂದಷ್ಟು ಕಡೆ ಪೇಪರ್ ಹಾಕ್ತಾರೆ, ಇನ್ನೊಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ ಸೈಕಲಲ್ಲಿ. ಇವತ್ತಿಗೂ ಮಾಡ್ತಾಯಿದ್ದಾರೆ. ಈಗ ಅವ್ರಿಗೆ 75 ವರ್ಷ ಮೇಲೆ ಕ್ರಾಸ್ ಆಗಿರಬೇಕು, ಇವತ್ತಿಗೂ ಮಾಡ್ತಾಯಿದ್ದಾರೆ. ಆರೋಗ್ಯವಾಗೂ ಇದ್ದಾರೆ, ಸೈಕಲ್ ತುಳಿತಾ ಇದ್ದಾರೆ, ಸ್ವಾಭಿಮಾನದಲ್ಲೂ ಇದ್ದಾರೆ. ಏನೋ ಸಂಪಾದನೆ ಮಾಡ್ತಾರೆ. ತನ್ನ ಊಟವನ್ನು ತಾನು ತನ್ನ ಮನೆಗೆ ಬರ್ಡನ್ ಆಗದೇ ಇರುವಷ್ಟು ನೋಡ್ಕೋತಾರೆ. ಇವರಿಗೆಲ್ಲ ಗೌರವ ಬೇಡವಾ? ಸಮಾಜದ ಡ್ಯೂಟಿ ಅಲ್ವಾ ಇವೆಲ್ಲ? ಇದೇನೇ ನಾನು ಜೋಡಿಸೋದು. ನಮ್ಮ NKB ಕ್ಯಾಟ್ರರ್ಸ್ ಅಂತ ಇದ್ದಾರೆ. ಅಲ್ಲಿ ಒಬ್ಬರು NKB ಕ್ಯಾಟ್ರರ್ಸಿನ ಎಲ್ಲ ಟೀಮು ಕೂಡ ನಾನು ತುಂಬ ಚೆನ್ನಾಗಿ ನಡೆಸ್ಕೋತೀನಿ, ಅವರು ನನ್ನನ್ನು ಚೆನ್ನಾಗಿ ನಡೆಸ್ಕೋತಾರೆ. ನಮ್ದು ಯಾವುದೇ ಕ್ಯಾಟ್ರಿಂಗ್ ಬಂದರೂ ಅವ್ರಿಗೆ ಕೊಡ್ತೀನಿ. ಅದರಲ್ಲಿ ಒಬ್ಬರು ವಯಸ್ಸಾದವರಿದ್ದಾರೆ. ಅವ್ರ ಹೆಸರು ನಾನು ಇವತ್ತಿನವರೆಗೂ ಕೇಳೋಕ್ಕೆ ಹೋಗಿಲ್ಲ. ವಯಸ್ಸಾಗಿದೆ. ನಾವು ಹೋದ ತಕ್ಷಣವೇ ನಂಗೆ ಫಸ್ಟ್ ಅವರು ಎಲ್ಲೇ ಕ್ಯಾಟ್ರಿಂಗ್ ಮಾಡ್ತಾ ಇರಲಿ, ನಂಗೊಂದು ಲೋಟ, ನಂಗೊಂದು ಬಾದಾಮಿ ಹಾಲೋ ಪಾಯಸನೋ ಏನಾದರೂ ತಂದು ಕೊಡ್ತಾರೆ. ನಂಗೆ ಅದು ಬೇಕೋ ಬೇಡೋ ನಾನು ತಗೋತೀನಿ. ಅವರಷ್ಟು ಪ್ರೀತಿಯಾಗಿ ಗೌರವದಿಂದ ಕೊಡ್ತಾರೆ. ನಾನು ಹೋಗಿ ಅವ್ರನ್ನ ಹಗ್ ಮಾಡೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಒಬ್ರು ಇರಲ್ವ ಆ ಥರ. ಇಷ್ಟೇ ಸಮಾಜವನ್ನು ಜೋಡಿಸೋದು. ತುಂಬ ದೊಡ್ಡ ದೊಡ್ಡ ಡಿಗ್ರೀಸ್ ಬೇಕಾಗಿಲ್ಲ ನಮಗೆ. ಒಂದು ಹ್ಯೂಮನ್ ಟಚ್ ಬೇಕು. ಯಾವಾಗ ಆ ಹ್ಯೂಮನ್ ಟಚ್ ಕಳ್ಕೊಂಬಿಡ್ತೀವಿ, ನಮಗೆ ಸಮಾಜ, ನಾವು ಅಂದ್ಕೊಂಡಿದ್ದೀವಿ ನಮ್ಮ ಹತ್ರ ತುಂಬ ದುಡ್ಡಿದೆ ಹಾಗಾಗಿ ಮರ್ಯಾದೆ ಕೊಡ್ತಾರೆ, ನಮ್ಮ ಹತ್ರ ತುಂಬ ಬುದ್ಧಿ ಇದೆ ಮರ್ಯಾದೆ ಕೊಡ್ತಾರೆ, ನಮ್ಮ ಹತ್ರ ತುಂಬ ನಾಲೆಡ್ಜ್ ಇದೆ ಮರ್ಯಾದೆ ಕೊಡ್ತಾರೆ, ನೆಟ್ವರ್ಕ್ ಇದೆ ಮರ್ಯಾದೆ ಕೊಡ್ತಾರೆ, ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇವೆಲ್ಲ ನಶ್ವರ. ನಮ್ಮ ತಾತ ಹೇಳ್ತಾಯಿದ್ರು, ನಮ್ಮ ತಾತನಿಗೆ ಸಾಯುವ ಟೈಮಲ್ಲಿ ಮನೆಯವ್ರು ಯಾರೂ ಇರಲಿಲ್ಲ ಜೊತೆಗೆ.
ಮಕ್ಕಳೆಲ್ಲ ದೂರ ಹೋಗ್ಬಿಟ್ಟಿದ್ರು, ಹೆಣ್ಮಕ್ಳೆಲ್ಲ ದೂರ ಇದ್ದರು, ಅವ್ರ ಹೆಂಡತಿನೂ ದೂರ ಇದ್ದರು. ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಿದ್ದು ಅಲ್ಲಿ ಒಬ್ಬ ರೈತ, ಅವರ ಜೊತೆ ಬೆಳೆದಂತಹ ಒಬ್ಬ ರೈತ. ನೀರು ಕೊಟ್ಟು ಸಂಪಂಗೆರೆ ಅಂತ ನಮ್ಮದು ಕೋಲಾರದ ಹತ್ರ ಒಂದು ಊರು, ಚಿಕ್ಕ ಹಳ್ಳಿ. ಅವ್ರಿಗೆ ನಮ್ಮ ತಾತ ಕೊಟ್ಟಿದ್ದ ಬಳುವಳಿ ಏನು ಗೊತ್ತಾ, ತಾನು ಇದ್ದಂತಹ ಒಂದು ಮನೆಯನ್ನು ಅವ್ರಿಗೆ ಕೊಟ್ಬಿಟ್ರು. ಅವ್ರ ಹೆಸರಿಗೆ ಬರ್ಕೊಟ್ಬಿಟ್ರು ವಿಲ್ಲನ್ನು, ತನ್ನ ಸಂಪಾದನೆಯ ಆಸ್ತಿನೇ ಕೊಟ್ಟರು. ನನಗೆ ಕಡೆಗಾಲದಲ್ಲಿ ಚೆನ್ನಾಗಿ ನಡೆಸ್ಕೊಂಡ ಇವನು ಅಂತ. ಸೊ ಹೀಗೆ ಎಲ್ಲ ಬಂಧುಗಳೇ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿರೋರು 4 ಜನ ಮಾತ್ರ ನಮ್ಮ ಬಂಧುಗಳು ಅಂತ. ಆ್ಯಕ್ಚುಲಿ ಅಲ್ಲ, ಸಮಾಜದ ಪ್ರತಿ ವ್ಯಕ್ತಿ ನಮ್ಮ ಬಂಧು. ಈ ಭಾವನೆ ಬರ್ತಾ ಇದ್ದಂಗೆ ಇಡೀ ಸಮಾಜ ನಮ್ಮದು. ರಾಜನಿಗೆ ಹಾಗೆ ಅನಿಸೋದು. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅವ್ರಿಗೆ ಹಾಗೆ ಅನ್ನಿಸ್ಬೇಕು, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅವ್ರಿಗೆ ಅನ್ನಿಸ್ಬೇಕು, ನನ್ನ ಊರಿನಲ್ಲಿರುವ ನನ್ನ ರಾಜ್ಯದಲ್ಲಿರುವ ಪ್ರತಿಯೊಬ್ಬರು ನನ್ನವರು ಅಂತ ಅನ್ನಿಸ್ಬೇಕು. ಆವಾಗ ದೇ ಆರ್ ಟ್ರೀಟೆಡ್ ಆಸ್ ಎ ಗುಡ್ ರಾಜ. ಸೊ ಹಾಗೆ ನಮಗೆ ರಾಜರಾಗುವ ಅವಕಾಶ ಇದೆ. ಇರೋದ್ರಲ್ಲಿ ಹಂಚ್ಕೋಬೋದು. ಹಂಚ್ಕೊಳ್ಳೋಕ್ಕೆ ದುಡ್ಡು ಇಲ್ಲ, ಫೆಸಿಲಿಟಿನೂ ಇಲ್ಲ ಅಂತಂದರೆ ಪ್ರೀತಿ ಆದರೂ ಕೊಡಿ, ಗೌರವ ಕೊಡಿ, ಪ್ರೀತಿ ವಿಶ್ವಾಸಗಳು ಕೊಡಿ, ಸಣ್ಣ ಸಣ್ಣ ಗೆಸ್ಚರ್ಸ್. ವೆರಿ ಇಂಪ್ಯಾಕ್ಟ್ಫುಲ್. ತುಂಬ ಟಚಿಯಾಗಿ ಹೇಳಿದ್ರಿ, ನೀವು ಇಮೋಷ್ನಲ್ ಆಗಿಬಿಟ್ರಿ ಮಾತಾಡುವಾಗ. ದಟ್ ಶೋಸ್, ಅಂದರೆ ನಮ್ಮ ಆಡಿಯನ್ಸ್ ಕೂಡ ಅಕ್ನಾಲೇಜ್ ಮಾಡಿದ್ದಾರೆ ಅದನ್ನು. ಸುಮ್ಮನೆ ಹೇಳಲ್ಲ, ನೀವು ಅದನ್ನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಅದನ್ನು ನಮಗೆ ತುಂಬ ಭಾವನಾತ್ಮಕವಾಗಿ ಹೃದಯ ಸ್ಪರ್ಶಿಯಾಗಿ ತಿಳಿಸ್ಕೊಡ್ತೀರಿ ಅಂತ ನಮ್ಮ ಆಡಿಯನ್ಸ್ ಎಷ್ಟನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಕೈಂಡ್ ಆಫ್ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ನಿಮ್ಮ ಮೇಲೆ. ಥ್ಯಾಂಕ್ ಯು ಫಾರ್ ಇನ್ಫ್ಲೂಯೆನ್ಸಿಂಗ್ ಆಲ್ ಆಫ್ ಅಸ್. ಥ್ಯಾಂಕ್ ಯು.